ಪೊಲೀಸ್ನ ಕಮಿಷನರು 3ನೇ ತಾರೀಕು ಏನು RCB ತಂಡ ಕಪ್ಪು ಗೆದ್ದ ನಂತರ ಬೆಳಗ್ಗೆ 4 ಗಂಟೆ 5 ಗಂಟೆವರೆಗೂ ಸಂಭ್ರಮಾಚರಣೆಯನ್ನು ನಡೆಸಿದರು. ಪ್ರತಿ ಬೀದಿಲೂ ಗಲ್ಗಲಿಲೂ ಬೆಂಗಳೂರು ನಗರದಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಭ್ರಮವನ್ನು ಮಾಡಿದರು. ಪೊಲೀಸ್ ಆಯುಕ್ತ ಅಧಿಕಾರಿ ಕಮಿಷನರ್ ಅವರು ಮುಖ್ಯಮಂತ್ರಿಗಳ ಮನೆಗೆ ಹೋಗಿ ಬೆಳಗ್ಗೆ 8 ಗಂಟೆಗೆ ತೆರಳಿ ರಾತ್ರಿ 4 ಗಂಟೆ 5 ಗಂಟೆವರೆಗೂ ಈ ರೀತಿ ಪೊಲೀಸರು ಜನಗಳನ್ನ ಒಂದು ರೀತಿ ಮೇಂಟೈನ್ ಮಾಡ್ತಕ್ಕಂಥದ್ರಲ್ಲಿ ಸಾಕಷ್ಟು ಶ್ರಮ ವಹಿಸಿದ್ದಾರೆ. ದಯಮಾಡಿ ನಾವು ಮಾರನೇ ದಿನವೇ ಮಾಡಬೇಕು ಅಂತಕ್ಕಂಥದ್ದಾದರೆ ಪ್ರೋಗ್ರಾಮ್ ಅಗೇನ್ ಒಂದು ಕಡೆ ವಿಧಾನಸೌಧ ಇನ್ನೊಂದು ಕಡೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಎರಡೆರಡು ಕಡೆ ಮಾಡಬೇಕು ಅಂತಕ್ಕಂಥದ್ದಾದರೆ ಭಾಳ ಕಷ್ಟ ಆಗ್ತದೆ. ಬೇಡ ಭಾನುವಾರದ ದಿನ ಇದನ್ನು ಇಟ್ಕೊಳ್ತಕ್ಕಂಥದ್ದು ಸೂಕ್ತನ ನೋಡಿ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡ್ಕೊಂಡು ಬಂದ ಮೇಲೂ ಕೂಡ ಇವರು ಕ್ರೆಡಿಟ್ ಗೇಮ್ ತಗೊಳ್ಳೋದಕ್ಕೋಸ್ಕರ ತರಾತುರಿಯಲ್ಲಿ ಅತ್ಯಂತ ಅರ್ಜೆನ್ಸಿನಲ್ಲಿ ಏನು ವಿಧಾನಸೌಧದಲ್ಲಿ ಮತ್ತು ಚಿನ್ನಸ್ವಾಮಿಲಿ ಕಂಡಕ್ಟ್ ಮಾಡ್ಕೊಂಡ್ರು. ಇದೆಲ್ಲ ಆದ ನಂತರ ಈ ದುರ್ಘಟನೆ ಏನು ನಡೀತು ಇದರಿಂದ ಇವತ್ತು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಇವತ್ತು ನನಗೆ ಒಂದು ಕನ್ನಡದಲ್ಲಿ ಒಂದು ಗಾದೆ ನೆನಪಾಗ್ತಾ ಇದೆ. ಕೋತಿ ತಾನು ಮೊಸರು ತಿಂದು ಮೇಕೆ ಮೂತಿಗೆ ಬಳಿತು ಅಂತ. ಇದರಲ್ಲಿ ಕೋತಿ ಯಾರು ಮೇಕೆ ಯಾರು ಅಂತಕ್ಕಂಥದ್ದು ರಾಜ್ಯದ ಜನತೆ ತೀರ್ಮಾನ ಮಾಡಬೇಕಾಗಿದೆ.